ಇವತ್ತು ನಾನು ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ಕಪ್ಪು ಹೆಸರುಬೇಳೆ, ಇದರಲ್ಲಿ 1 ಮೀಡಿಯಮ್ ಸೈಜ್ ಈರುಳ್ಳಿ, 10 ಗೋಡಂಬಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಚಮಚ ಸಾಸಿವೆ, ಒಂದು 4-5 ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಸ್ವಲ್ಪ, ಒಂದು ಅರ್ಧ ಟೀ ಸ್ಪೂನು ಮೆಣಸು, 1 ಸ್ಪೂನ್ ಅರಶಿನ ಪುಡಿ, 1-2 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ, ಇದರಲ್ಲಿ 1 ಅಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು. ಹೆಸರುಬೇಳೆ ಮೀಡಿಯಮ್ ಆಗಿ ಸ್ವಲ್ಪ ಹುರ್ಕೋಬೇಕು, ಗೋಲ್ಡನ್ ಬ್ರೌನ್ ಬರೋ ತನಕ. ಆಮೇಲೆ ಹುರ್ಕೊಂಡ್ಮೇಲೆ ಎಲ್ಲ ಅಕ್ಕಿ ಮತ್ತು ಹೆಸರುಬೇಳೆ 2 ಬೇಯಿಸ್ಕೋಬೇಕು. ಇದರಲ್ಲಿ 1 ಕಪ್ ಅಕ್ಕಿ ಚೆನ್ನಾಗಿ ತೊಳ್ಕೊಂಬರ್ತೀನಿ. ಈಗ ಪೊಂಗಲ್ಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. 2 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ, ಸಾಸಿವೆ 1/4 ಟೀ ಸ್ಪೂನ್, ಗೋಡಂಬಿ 10, ಹಸಿಮೆಣಸಿನ್ಕಾಯಿ 5, ಸ್ವಲ್ಪ ಕರಿಬೇವು, ಇಂಗು 1 ಚಿಟಿಕೆ, ಸಣ್ಣದು 1 ಈರುಳ್ಳಿ, ಎಲ್ಲ ಹುರ್ಕೋಬೇಕು, ಮೀಡಿಯಮ್ ಆಗಿ ಹುರ್ಕೋಬೇಕು. ಸ್ವಲ್ಪ ಶುಂಠಿ ಹಾಕ್ತಾ ಇದ್ದೀನಿ. ಆವಾಗಲೇ ಇಂಗ್ರೀಡಿಯೆಂಟ್ಸಲ್ಲಿ ಹೇಳಿಲ್ಲ, ನಾನು ಮರ್ತೋಗಿದ್ದೀನಿ. ಸ್ವಲ್ಪ ಶುಂಠಿ ಹಾಕ್ತಿದ್ದೀನಿ. ಹಾಕಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೋಬೇಕು. ಕಾಲು ಟೀ ಸ್ಪೂನ್ ಅರಿಶಿನ ಹಾಕಬೇಕು. ಈಗ ತೊಳೆದಿಟ್ಟಿರೋ ಅಕ್ಕಿ ಹಾಕ್ತಾ ಇದ್ದೀನಿ. ಅಕ್ಕಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಹುರಿದಿಟ್ಕೊಂಡಿರೋದು 1 ಕಪ್ಪು ಹೆಸರುಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, ಅರ್ಧ ಟೀ ಸ್ಪೂನ್ ಮೆಣಸು, ಕಾಳು ಮೆಣಸು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೀಗ 5 ಕಪ್ಪು, ಯಾವ ಕಪ್ಪಲ್ಲಿ ಬೇಳೆ ತಗೊಂಡಿದ್ನೋ ಅದರಲ್ಲಿ 5 ಕಪ್ಪು ನೀರು ಹಾಕಬೇಕು. ಮೂರು 4 5 ಕಪ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕಬೇಕು. ಈಗ ಕುಕ್ಕರ್ ಲಿಡ್ ಮುಚ್ಚಿ ಮುಚ್ಚಿ 3 ಕೂಗಿಸ್ಕೋಬೇಕು. ಈಗ ಖಾರ ಪೊಂಗಲ್ಗೆ ಚಟ್ನಿ ಮಾಡ್ಕೊತಾ ಇದ್ದೀನಿ.
ಚಟ್ನಿಗೆ ಬೇಕಾಗುವ ಪದಾರ್ಥಗಳು: ಕಾಯಿ 1 ಕಪ್ಪು, ಒಂದೇ ಒಂದು ಹೆಸರು ಬೆಳ್ಳುಳ್ಳಿ, ಒಂಚೂರು ಹುಣಸೆಹಣ್ಣು, 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹುರ್ಗಡ್ಲೆ ಅರ್ಧ ಕಪ್ಪು. ಈಗ ಮಿಕ್ಸಿ ರುಬ್ಕೊಂಬರೋಣ. ಈಗ ಚಟ್ನಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಪ್ಯಾನ್ಗೆ ಅರ್ಧ ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಈಗ ಸಾಸಿವೆ ಸಿಡ್ದೈತೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಈಗ ಗ್ಯಾಸ್ ಆಫ್ ಮಾಡಿ ಈ ಒಗ್ಗರಣೆ ಚಟ್ನಿಗೆ ಹಾಕ್ಕೊಳ್ಳೋಣ. ಈಗ 3 ವಿಸಲ್ ಕೂಗಿದೆ. ಈಗ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ನೀರು ಸ್ವಲ್ಪ ಕಮ್ಮಿ ಆಗಿದೆ. 1 ಗ್ಲಾಸ್ ನೀರು ಹಾಕ್ಕೋತೀನಿ, ಬಿಸಿ ನೀರು. ಇದಕ್ಕೆ 1 ಗ್ಲಾಸ್ ನೀರು ಹಾಕ್ಕೊತೀನಿ. ಸ್ವಲ್ಪ ನೀರು ಕಮ್ಮಿ ಆಗಿದೆ. ನೀರು ಹಾಕ್ಕೊಂಡು 1-2 ನಿಮಿಷ ಗ್ಯಾಸ್ ಹಚ್ಚಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೊಂದು ಚಿಕ್ಕ ಗ್ಲಾಸ್ ಹಾಕ್ತೀನಿ ನೀರು. ಈಗ ಸ್ವಲ್ಪ ಗಟ್ಟಿಯಾಗಿತ್ತು. ನಾನು 5 ಕಪ್ ಹಾಕ್ಕೊಂಡಿದ್ದೆ. ಅಕ್ಕಿ ಯಾವುದ್ರಲ್ಲಿ ಹಾಕಿದ್ನೋ ಅದರಲ್ಲಿ 5 ಕಪ್ ನೀರು ಹಾಕಿದ್ದೆ. ನೀವು 6 ಕಪ್ ನೀರು ಹಾಕ್ಕೊಳ್ಳಿ. ಆವಾಗ ಸ್ವಲ್ಪ ತೆಳ್ಳಗಾಗತ್ತೆ, ಚೆನ್ನಾಗಿರುತ್ತೆ. ಈಗ ಸರ್ವ್ ಮಾಡೋಕ್ಕೆ ರೆಡಿ ಇದೆ. ಸರ್ವ್ ಮಾಡ್ಕೊಳ್ಳೋಣ. ಈಗ ಖಾರ ಪೊಂಗಲ್ ಚಟ್ನಿ ರೆಡಿಯಾಗಿದೆ.